ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಬರುವ ಅಮಲಾಪುರ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದವರಿಗೆ ಸ್ಮಶಾನ ಭೂಮಿ ಮಂಜೂರು ಮಾಡುವಂತೆ ಆಗ್ರಹಿಸಿ ಅಮಲಾಪುರ ಗ್ರಾಮಸ್ಥರು ಆಗ್ರಹ ಮಾಡಿದರೆ, ಅಮಲಾಪುರ ಗ್ರಾಮದಲ್ಲಿ 120ಕ್ಕೂ ಅಧಿಕ ಎಕರೆ ಸರ್ಕಾರಿ ಭೂಮಿ ಇದೆ. ನಾವುಗಳು ತೋರಿಸಿದ ಸರ್ವೆ ನಂಬರ್ 71ರಲ್ಲಿ 4 ಎಕರೆ 11 ಗುಂಟೆ ಕೂಡ ಸರ್ಕಾರಿ ಭೂಮಿಯಾಗಿದ್ದು, ನಮ್ಮ ಪೂರ್ವಜರ ಅಂತ್ಯ ಸಂಸ್ಕಾರ ಇದೇ ಜಾಗದಲ್ಲಿ ನಾವುಗಳು ಮಾಡಿದ್ದೇವೆ. 2011ರಿಂದ ನಮ್ಮ ಹೋರಾಟ ಸ್ಮಶಾನ ಭೂಮಿಗಾಗಿ ಮಾಡ್ತಾ ಇದ್ದೇವೆ. ಊರಿನ ಸಮುದಾಯದ ಜನರೂ ಕೂಡ ಇಲ್ಲೇ ಅಂತ್ಯ ಸಂಸ್ಕಾರ ಮಾಡುತ್ತಾ ಬಂದಿದ್ದಾರೆ. ಹಾಗಾಗಿ ಈ ಭೂಮಿಯನ್ನ ಪರಿಶಿಷ್ಟರ ಸ್ಮಶಾನ ಭೂಮಿ ಎಂದು ಮಂಜೂರು ಮಾಡಿ ಎಂಬುದು ನಮ್ಮ ಹೋರಾಟ ಆಗಿದ್ರೆ, ಊರಿನ ನಮ್ಮ ಸಮುದಾಯದ ಅಂಬದಾಸ ಸೈನ್ಯ ಎನ್ನುವಾತ ಇದಕ್ಕೆ ತಕರಾರು ಮಾಡ್ತಾ ಇದ್ದಾನೆ. ತಮ್ಮ ತಂದೆಯ ಆಸ್ತಿ ಭೂಮಿ ಇದು ಎಂದು ಅಂತ ಊರಿನ ಸಮುದಾಯದ ಜನರನ್ನ ವಿರೋಧ ಮಾಡ್ತಾ ಇರುವುದು ಖಂಡನಾರ್ಹವಾಗಿದೆ. ತನ್ನ ತಂದೆಯ ಹೆಸರಿನ ಆಸ್ತಿಯನ್ನ ಈಗಾಗಲೇ ಅಂಬದಾಸ ಸೈನ್ಯ ಎನ್ನುವಾತ ಮಾರಿಕೊಂಡಿದ್ರು. ಸಮುದಾಯದ ಜನರಿಗೆ ಅಂತ್ಯ ಸಂಸ್ಕಾರಕ್ಕೆ ಇರುವ ಸ್ಮಶಾನ ಭೂಮಿ ಕೂಡ ತಂದೆ ಅಂತ ಹೇಳಿಕೊಂಡು ತಿರುಗಾಡ್ತಾ ಇದ್ದಾನೆ. ಸ್ಮಶಾನ ಭೂಮಿಯನ್ನು ಕೂಡ ತಂದೆ ಭೂಮಿ ಅಂತ ಸುಳ್ಳು ಹೇಳ್ತಾ ಇದ್ರೆ ಸಮುದಾಯದ ಜನರು ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಎಂದು ಪ್ರಶ್ನೆ ಮಾಡಿದ್ದಾರೆ. ಊರಿನ ಸಮುದಾಯದ ಜನರು ಮನೆ ಮನೆಗೆ ಹೋಗಿ ಹಣ ಸಂಗ್ರಹಿಸಿ ಸ್ಮಶಾನ ಭೂಮಿ ಎಂದು ಹೇಳುತ್ತಿರುವ ಜಾಗವನ್ನ ಫಿನಿಶಿಂಗ್ ಮಾಡಿಸಿದ್ವಿ. ಆದ್ರೆ ಅದನ್ನೂ ಕೂಡ ಅಂಬದಾಸ ಸೈನ್ಯ ಹಾಗೂ ಕೆಲವರು ಸೇರಿ ಅದನ್ನ ತೆಗೆದು ಹಾಕಿದ್ದಾರೆ. ನಮ್ಮೊಟ್ಟಿಗೆ ಬಂದು ಜಗಳ ಆಡಿದ್ದಾರೆ. ಇನ್ನು ಊರಿನ ತುಕಾರಾಮ್ ಗೌರೆ, ನರ್ಸಿಂಗ್ ಸಾಮ್ರಾಟ್ ಸೇರಿದಂತೆ ಇನ್ನಿತರ ಹೆಸರು ಹೇಳಿ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಅವರ ಹಾಗೂ ಊರಿನ ಸಮುದಾಯದ ಜನರ ಹೋರಾಟ ಸ್ಮಶಾನ ಭೂಮಿ ವಿನಃ ಅವರ್ಯಾರಿಗೂ ಕೂಡ ಬಿಲ್ಡಿಂಗ್ ಕಟ್ಟುವುದಾಗಲಿ ಅಥವಾ ಇದ್ದಿರ್ತಕ್ಕಂಥ ಭೂಮಿಯನ್ನು ಮಾರಿಕೊಂಡು ಹೋಗುವುದಲ್ಲ. ಹಾಗಾಗಿ ಮಾನ್ಯ ತಹಶೀಲ್ದಾರರು ಈಗಾಗಲೇ ಭೂಮಿ ಸರ್ವೆ ಮಾಡಿದ್ದು, ನಾವು ತೋರಿಸಿದ ಸರ್ವೆ ನಂಬರ್ 71 4 ಎಕರೆ 11 ಗುಂಟೆ ಜಮೀನು ಸರ್ಕಾರಿ ಭೂಮಿ ಎಂದು ತಿಳಿಸಿದ್ದು, ಈ ಭೂಮಿಯನ್ನ ಸ್ಮಶಾನ ಭೂಮಿ ಎಂದು ಮಂಜೂರು ಮಾಡುವುದು, ಇಲ್ಲವಾದಲ್ಲಿ ಬೀದಿಗಿಳಿದು ಉಗ್ರ ಹೋರಾಟ ಮಾಡುವುದಾಗಿ ಈ ಮೂಲಕ ಮಾತನಾಡಿ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತಾಗಿ ರಾಮು ದೊಡ್ಡಬಾವಿ, ಪ್ರಕಾಶ್ ಸಾಗರ್, ಅಂಬೇಡ್ಕರ್ ಸಾಗರ್ ಸೇರಿದಂತೆ ಊರಿನ ಸಮುದಾಯದ ಮಹಿಳೆಯರು ಮಾತನಾಡಿದರು. ನಂತರ ಕೇಳಿಕೊಳ್ಳೋದು ಏನಂದ್ರೆ, ಅಮಲಾಪುರ, ನನ್ನ ಹೆಸರು ರಾಮು ದೊಡ್ಡಬಾವಿ, ನಾನು ಅಮಲಾಪುರ ಗ್ರಾಮದ ನಿವಾಸಿ. ನಿಮ್ಮ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುವುದು ಏನಂದ್ರೆ, ಅಮಲಾಪುರ ಗ್ರಾಮದ ಊರು ಯಾವಾಗ ಹುಟ್ಟಿಂದ ಹಿಡಿದು ನಮ್ಮ ತಾತ ಪರ್ತಾತ ಮುತ್ಯ ಎಲ್ಲರದು ಇಲ್ಲೇ ಶಮಶಾನ ಭೂಮಿ ಇದೆ. ಆ ಶಮಶಾನ ಭೂಮಿ ಏನಿದೆ ಅಂದ್ರೆ, ಇಲ್ಲಂದ್ರೆ ಒಂದು 200 ವರ್ಷ ಇಲ್ಲಿಂದ ನಮ್ದು ಹುಲಿಯ ಸಮಾಜ ಶಮಶಾನ ಭೂಮಿ ಇದೆ. ಸರ್ವೆ ನಂಬರ್ 71ರಲ್ಲಿ ಅದೇ ಕುಣಿಯನ್ನು ಮಾಡ್ಕೋತಾ ಇದ್ದೀವಿ ಇಲ್ಲೇ. ಆದ್ರೆ ಇವಾಗ ಏನಾಗ್ತಾ ಇದೆ ಅಂದ್ರೆ, ನಮ್ದು ಮುಸ್ಲಿಮ್ದು ಸ್ವಲ್ಪ ಒಂದು 60-70 ವರ್ಷದಿಂದ ಗೊಂದಲ ಇತ್ತು. ಅದು ಯಾವಾಗಾಯ್ತು ಅಂದ್ರೆ, PC ಜಾಫರ್ ಅವ್ರು ಬಂದಾಗೆ ಅವ್ರಿಗೆ ಒಂದು 8 ಎಕರೆ ಜಮೀನು ಮಾಡಿಕೊಟ್ಟಿರು. ಅದೇ ಥರ ನಮಗೂ ಮಾಡಿಕೊಡ್ರಿ ಅಂತೇಳಿ ನಾವು 2011 ಹಿಡ್ಕೊಂಡು ಮೇಡಮ್ RC ಮೇಡಮ್ ಇರಿದ್ರು, ಕೆ ರತ್ನಪ್ರಭಾ ಅವರು ಗುಲ್ಬರ್ಗಾಕ ಒಲ್ಲಿ ಕೊಟ್ಟಿದ್ದೆವು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೆವು, ಜಿಲ್ಲಾ AC ಸಾಬ್ರಿಗೆ ಕೊಟ್ಟಿದ್ದೆವು, ತಹಶೀಲ್ದಾರ್ ಅವ್ರಿಗೆ ಕೊಟ್ಟಿದ್ದೆವು. ಇನ್ನು ನಮ್ಮದು ಪರ್ಸಸ್ದಾಗಿದೆ. ಆದರೆ ಇಲ್ಲೇನಾಗ್ಲತ್ತ ಗೊಂದಲ ಅಂದ್ರೆ, ಈಗ ಮುಸ್ಲಿಮರದು ಸರ್ವೆ ಮಾಡ್ಕೊಂಡು ಅವ್ರದ್ದು 8 ಎಕರೆ ಜಮೀನು ಅವ್ರದ್ದು ಕಬ್ಜಾದಾಗ ಬಂದಾರ. ಈಗ ಉಳಿದಿನ ಜಮೀನು ಏನದ ಗೌರ್ಮೆಂಟ್ ಲ್ಯಾಂಡ್ ಅದ ಅಂತೇಳಿ ನಾವು ಪ್ರಪೋಸಲ್ ಇದು ಜಮೀನು ಕೊಟ್ಟಿದ್ದೆವು. ಇಲ್ಲೇ ನಮ್ಗೆ ಕೊಟ್ಟ ಮೇಲೆ ನಾವು ಸರ್ಕಾರ ಸರಿ ಕೇಳತ್ತಿದ್ವು ಅಷ್ಟೇ. ಇಲ್ಲಿ ಊರ್ದು ಯಾರ್ದು ನಮ್ದು ಅವ್ರದ್ದು ಯಾರು ಸರಿ ಏನೂ ಇಲ್ಲ. ಅದಕ್ಕೆ ಈಗ ನಮ್ಗೇನದ ಅಂದ್ರೆ 4 ಎಕರೆ 11 ಗುಂಟ ಸರ್ವೆ ಮಾಡಿದೆವು. ಅಷ್ಟು ಜಮೀನು ನಮಗೆ ಕೊಡ್ರಿ ಅಂತೇಳಿ. ಯಾಕೆ ನಮ್ಮ ಸಮಾಜ ಇಲ್ಲಿ 5,000 ಹಿಡ್ಕೊಂಡು 6,000 ಪರಿಶಿಷ್ಟ ಜಾತಿ SC ಹುಲಿಯ ಸಮಾಜ ಇದೆ ಇಲ್ಲಿ ಅಮಲಾಪುರ ಗ್ರಾಮದಲ್ಲಿ. ಯಾಕಂದ್ರೆ ಇವಾಗ ಖತಮ್ ಆಯಿತು ಜಮೀನು ಅಂದ್ರೆ, ಮುಂದೆ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಇರ್ಲಿಕ್ಕಾಗಲ್ಲ. ಅದ ಕಡೆ ನಮಗೆ ಜಮೀನು ಬೇಕು ಅಂತೇಳಿ ನಾವು ಕೇಳ್ತಿದ್ದೆವು. ಇನ್ನೂ 11% ನನ್ನ ಜಮೀನು ಅದ ಅಂತ ಕೇಳ್ತಾ ಇದ್ದಾರೆ. ಅವ್ರ ಜಮೀನು ಇದ್ದರೂ ನಾವೇನು ಮಾನ್ಯ ಮಾಡತ್ತಿದ್ದೇವೆ ತಹಶೀಲ್ದಾರ್ ಅವರಿಗೆ. ಅವ್ರದ್ದು ಯಾವಾಗ ಗ್ರ್ಯಾಂಟ್ ಆಗ್ಯದ ಅಂತ ತಿಳ್ಕೊರಿ, ಗ್ರ್ಯಾಂಟ್ ಆಗ್ಯದ, ಪಾಣಿ ಅದ, ಸಿಫಮ್ ಅದ, ಅವ್ರಿಗೆ ಇಮ್ಡಿಯೇಟ್ಲಿ ಕಬ್ಜಾ ಮಾಡಿ ಸರ್ವೆ ಮಾಡಿರಿ, ಅವ್ರಿಗೆ ಕಬ್ಜಾ ಕೊಡ್ರಿ. ಯಾವಾಗ ನೀವು ಕಬ್ಜಾ ಕೊಟ್ರಿ ಅಂದ್ರೆ ನಮಗೆ ಗೌರ್ಮೆಂಟ್ ಜಮೀನು ನಾವು ತೋರ್ಸ್ಲಕ್ಕಾರ ಗೊತ್ತಾಯ್ತದಲ್ಲ. ಯಾವಾಗ ನೀವು ಕಬ್ಜಾನೇ ಕೊಡಲಿರಿ, ಆ ಮನುಷ್ಯನ ಪಾಣಿ ಅದ ಅಂತೇಳಿ ನಿಮಗೆ ದಾಖಲೆ ಸಮೇತ ತಂದ್ಕೊಟ್ಟು ಅಂದ್ರೆ ನೇರವಾಗಿ ಸರ್ವೆ ಮಾಡಿಸ್ರಿ, ಕಬ್ಜಾದ ಬರ್ರಿ. ಉಳಿದಿನ ಜಮೀನಾರ ನಮಗೆ ಗೌರ್ಮೆಂಟ್, ನಾವು ಸರ್ಕಾರ ಸರಿ ಕೇಳತ್ತಿದ್ದೆವು, ನಮಗೆ ಇಷ್ಟು ಜಮೀನು ಬೇಕು ಅಂತ ಹೇಳಿ ಕೇಳತ್ತಿದ್ದೆವು. ಅವ್ರು ಏನಂತಾರಕ್ಕೆ, ಇದು ನಮ್ಮದು 4 ಎಕರೆ 38 ಗುಂಟ ನಮ್ಮ ಅಪ್ಪನ ಹೆಸರು ಮೇಲೆ ಆಗ್ಯದ ಅಂತಾರೆ. ಆದರೆ ಸರ್ಕಾರ ಏನು ಮಾಡಬೇಕು, ಕೂಡಲೇ ನಂದು ಡಾಕ್ಯುಮೆಂಟ್ಸ್ ಅವ ಅಂತಿಕೋರಿ, ಸರ್ವೆ ಮಾಡಿ ನಾನು ಕಬ್ಜಾದಾಗ ಕೊಡ್ರಿ. ನಾವೇನು ಅವ್ನು ಸರಿ ತಕರಾರಿಲ್ಲಪ್ಪ, ಯಾರು ಅನ್ಯ ಮನ್ಸನ್ ಸರಿ, ನಾವು ಯಾರು ಸರಿ ತಕರಾರು ಮಾಡತ್ತಿಲ್ಲ. ನಮ್ಮ ಸಮಾಜ ಕಡೆಯಿಂದ ಶಮಶಾನ ಭೂಮಿ ಬೇಕು ಅಂತ ಹೇಳಿ ಕೇಳತ್ತಿದ್ದೇವೆ ನಾವು. ಈಗ ಪದೇ ನಾವು ಅವ್ ಮನೆ ಕಟ್ತಾ ಹೋದನು, ನಾವು ಮನೆ ಕಟ್ಲತ್ತನು ಉಳಿಸ್ಲತ್ತೇವೆ ಅಂದ್ರೆ ಅದು ತಪ್ಪಾಗ್ಲತ್ತದ. ಯಾಕಂದ್ರೆ ನಾವು
ಯಾವಾಗ ಸರ್ವೆ ಮಾಡ್ಕೊಂಡ್ರು ಮುಸ್ಲಿಮ್ದವರು ಇಲ್ಲಿ ತನಕ ಮುಗ್ದೋಗ್ಯದ ಅವ್ರದ್ದು ಅಂತೇಳಿ ನಾವೇನು ಮಾಡ್ದೇವು ಅಂದ್ರೆ ಮನೆಗೆ ಒಂದು ಸ್ವಲ್ಪ ದುಡ್ಡು ಮಾಡಿ ಏನು ಮಾಡ್ದೇವು ಅಂದ್ರೆ ನಮ್ಮದು ಮುಸ್ಲಿಮರು ಮುಗಿತಪ್ಪ ಇವತ್ತಿಗೆ ನಮ್ಮ ಊರಾಗ ಒಂದು ದೊಡ್ಡ ಸಮಸ್ಯೆ ಇತ್ತು ಅದು ಮುಗ್ದೋಗ್ಯದ ಅಂತೇಳಿ ನಾವು ದುಡ್ಡು ಜಮಾ ಮಾಡಿ ಫೆನ್ಸಿಂಗ್ ಹಾಕೊಂಡಿದ್ದೇವೆ ನಾವು. ಆ ಫೆನ್ಸಿಂಗ್ ಮಾಡ್ಕೊಂಡಿಂದ ಏನು ಮಾಡ್ಯಾರ ಅಂದ್ರೆ ಪೂರ ಉಲ್ಲಿಂದ ಇಲ್ಲಿಗೆ ಅಂಬದ ತುಕ್ಕಪ್ಪ ಸೈನ್ಯ ಅವ್ರ ಪರಿವಾರ ಪೂರ ಉಲ್ಲಿಂದ ಇಲ್ಲಿಗೆ ನಮ್ಮ ಪೋಲ್ಗಳೆಲ್ಲ ಮುರ್ದಕ್ಯಾರ. ಯಾಕೆ ಮುರ್ದಪ್ಪ? ನಿನ್ನ ಜಾಗ ಅದ ಅಂತ ತಿಳ್ಕೊರಿ, ನೇರವಾಗಿ ಸರ್ವೆ ಮಾಡಿಸ್ಕೊರಿ. ತಹಶೀಲ್ದಾರಿಗೆ ಹೇಳ್ರಿ, ತಹಶೀಲ್ದಾರಿಗೆ ಹೇಳ್ಮೇಲೆ ಆರಾಮ್ ಸರಿ ಸರ್ವೆ ಮಾಡಿಕೊಡ್ತಾರೆ. ನಿಮ್ಮ ಜಾಗ ಇದು ನೀವು ಕಬ್ಜದ ಬರ್ರಿ, ನಾವು ನಿಮ್ಗೆ ಅಭ್ಯಂತರ ಇಲ್ಲ. 11% ಗೌರ್ಮೆಂಟ್ ಲ್ಯಾಂಡಿಗೆ ನೀನು ಅಂದದ ಅಂತ ಬರ್ಲಕ್ಕೆ ಹೋಗ್ಬೇಡ. ಯಾಕಂದ್ರೆ ಕಾನೂನ್ದಾಗ ಏನದಾವಲ್ಲಿ ಗೌರ್ಮೆಂಟ್ದಾಗ ಈಗನೂ ನಾವು ನಿಂತು ತೆಗೆಸ್ ನೋಡಿದೇವು ತಹಶೀಲ್ದಾರ್ ಬಲ್ಲಿ, ಅದು ಗೌರ್ಮೆಂಟ್ ಲ್ಯಾಂಡ್ ತೋರ್ಸ್ಲತ್ತ ಸರ್ಕಾರಿ ಭೂಮಿ ಅಂತೇಳಿ. ಸರ್ಕಾರಿ ಭೂಮಿ ನಾವು ಪ್ರಪೋಸಲ್ ಕೊಟ್ಟಿದ್ದೆವು. ಸರ್ಕಾರ ಭೂಮಿ ಎಲ್ಲಿರ್ತಾವಲ್ಲಿ ಕೊಡ್ರಿ ಅಂತ ಸರ್ಕಾರ ನೇಮ ಅದ, ಪ್ರಪೋಸಲ್ ಕೊಟ್ಟಿದ್ದೆವು. ಅದು ನಂದದ ಅಂತ ಅಂದ್ರೆ ನೀನು ಸರ್ವೆ ಮಾಡಿಸಿ ಇಮಿಡಿಯೇಟ್ಲಿ ಕಬ್ಜದ ಬಾಲ. ಯಾಕೆ ಹಿಂಗೆ ಮಾಡತ್ತಿದಿ? ಈಗ ಅವ್ರು ಹೇಳೋ 4 ಎಕರೆ 38 ನೀವು ಹೇಳೋ 4 ಎಕರೆ ನೋಡಿ ಮೇಡಮ್, ಅವ್ರದ್ದು 4 ಎಕರೆ 38 ಗುಂಟೆ ಇತ್ತು. ಅವರು ಅಲ್ಲಿ ಎಲ್ಲ ಪ್ಲಾಟ್ ಹಾಕಿ ಮಾರ್ಯಾಕ್ಯಾರ್ರಿ. ಅವ್ರ ತಂದೆ ಹೆಸರ ಮೇಲೆ ಆಗಿಂದಿತ್ತು ಪೂರಾ 4 ಎಕರೆ. ಇಲ್ಲಂದ್ರೆ 118 ಪ್ಲಾಟ್ ಅವ್ರು ಮಾರಿಂತದ. ಅದು ತಹಶೀಲ್ದಾರ್ ಮಾರ್ಲಿಕ್ಕೆ ಪರವಾಗಿಲ್ಲ. ನಾನ್ ಕೇಳ್ತಿರೋದು ಅವ್ರು ಹೇಳೋ 4 ಎಕರೆ 38 ಗುಂಟೆ, ನೀವು ಹೇಳೋ 4 ಎಕರೆ 11 ಗುಂಟೆ ಸೇಮ್ ಜಾಗದನ್ನ ಬೇರೆ ಸೇಮ್ ಜಾಗ ಇಲ್ಲ ಮೇಡಮ್. ನಾವು ಕೇಳೋದು ಸರ್ಕಾರಿ ಜಮೀನ್ ಇಲ್ಲಿದೆ, ಕಾನೂನ್ದಾಗ ಇದು ಸರ್ಕಾರಿ ನೇಮದಾಗ ಏನದ ಸರ್ಕಾರಿ ಜಮೀನ್ ಅಂತ ಹೇಳಿದೆ, ಅದು ಕೇಳತ್ತಿದ್ದೇವೆ. ಅವ್ರದ್ದು 4 ಎಕರೆ 38 ಗುಂಟೆ ಜಮೀನ್ ಅವ್ರದ್ದು ಅಂತೇಳಿ ಏನು ಅದಲ್ಲತ್ತಿರಲ್ಲ ನೀವು. ಅದೇ ಇದ್ರೆ ಹಾ ಈಗ ಸಮಸ್ಯೆ ಬಂದಿದೇನು? ಸಮಸ್ಯೆ ಎರಡು ಒಂದೇ ಅಂತ ಕೇಳ್ತಾರೆ. ಇಲ್ಲ ಸರ್, ಇಲ್ಲ ಸರ್, ಅದು ಹತ್ತು ಕಡೆಯಿಂದ ಇದೆ. ಇಷ್ಟೆಲ್ಲ ಕ್ಲಾರಿಫಿಕೇಶನ್ ತಹಶೀಲ್ದಾರ್ ಅವರೇ ಮಾಡ್ಬೋದಲ್ಲ? ತಹಶೀಲ್ದಾರ್ ಅವರು ಪದೇ ಇಲ್ಲಿ ನಾವು ಇಲ್ಲ ಅಂದ್ರೆ ಸುಮಾರು ನಾವು 2012 ಹಿಡ್ಕೊಂಡು ನಾವು ಪೂರ್ವ ಮಾನ್ಯ ಜಿಲ್ಲಾಧಿಕಾರಿ ಎ ಸಿ ಸಾಬ್ರಿಗೆ, ತಾಲೂಕಾ ದಂಡಾಧಿಕಾರಿಗಳಿಗೆ ಹಾಗೂ ಗುಲ್ಬರ್ಗಾ ಡೋಸಲ್ ನಮ್ಮದು RC ಮೇಡಮ್ ಅವರು ಇದ್ರು, ಕೆ ರತ್ನಪ್ರಭಾ ಅವರು, ಅವ್ರಿಗೂ ಕೊಟ್ಟಿದ್ದೆವು. ಮತ್ತು ಮೊನ್ನೆ ಒಂದು ನಮ್ಮದು SC/ST ಆಯೋಗ ಬಂದಿತ್ತಲ್ಲ, ಆಯೋಗ ಅವ್ರಿಗೂ ನಾವು ಒಂದು ಲೆಟ್ರ್ ಕೊಟ್ಟೀನಿ. ಅವ್ರು ಮೇಡಮ್ ಅವರು ಅಲ್ಲೇ ಇದ್ದರು, ಅದು ಒಂದು ಲೆಟ್ರ್ ಕೇಳಿದ್ರು. ಆ ಟೈಮ್ ಇದ್ದಿದ್ದಿಲ್ಲ, ನಮ್ಮಲ್ಲಿ ಮನೆಗಿತ್ತು. ಅದು ಕೂಡ ನಾ ಏನು ಮಾಡ್ತೀನಿ ಇಮಿಡಿಯೇಟ್ಲಿ ಕಳಿಸ್ತೀನಿ ಅಂತಂದ್ರೆ ಅದು ಇನ್ನೂ ಬರೋದದ DC ಆಫೀಸ್ಗೆ. ನನ್ನ ಹೆಸರು ಪ್ರಕಾಶ್ ಸಾಗರ್ ಅಂತೇಳಿ ಅಮಲಾಪುರ ಗ್ರಾಮದವರು. ನಾನು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಇದ್ದೇನೆ. ಈಗ ನನ್ನ ಪಿರಿಯಡ್ದಾಗೆ ಇವರು ಟಾಕಿ ಹಾಕ್ಲಕ್ಕ ಅನುಮತಿ ಕೇಳಕ್ಕೆ ಬಂದಿರು. ಎಲ್ಲ ಸಾರ್ವಜನಿಕರು ಬಂದು ಕೇಳಿದೆವು ಎಲ್ಲರಿಗೆ, ನೋಡ್ರಪ್ಪ ಮಶಾಣ ಭೂಮಿದಾಗ ಹಾಕ್ತಿರಲ್ಲ, ಹಾಕ್ಬಿಡ್ತಾರೆ, ಯಾರು ಅಬ್ಜೆಕ್ಷನ್ ಅದ ಏನು? ಯಾರ್ದು ಏನೂ ಇಲ್ಲ, ಎಲ್ಲರೂ ಸೈನ್ ಮಾಡಕ್ಕೆ ತಯಾರಿದ್ದೇವು ಅಂದ್ರೆ ನಾವು ಹಿಡಿದೇನು ಬಾದ ಈಗಿನ ಮೆಂಬರ್ಸ್ಗಳು ಖುದ್ದು ಬಂದು ಅವರೇ ಪೊಡಿಷನ್ ಹಾಕ್ಲಕ್ಕೆ ಹಚ್ಚಿ, ಅವರೇ ಕಟ್ಲಕ್ಕೆ ಹಚ್ಚಿ, PDO ಅವರೆಲ್ಲ ಬಂದು ಪೂರ ಕಟ್ಲಕ್ಕೆ ಹಚ್ಚಿದ್ದು ಅವರೇ. ಗೌರ್ಮೆಂಟ್ ಜಮೀನು ಅದ ಅಂತ ಮಾಡಕ್ಕೆ ಹಚ್ಚಿದ್ದು. ಅವ್ರು ನಮ್ಮ ಜಮೀನಾಗ ಬರ್ತಾನ? ಅವ್ರ ಜಮೀನ್ದಾಗ ಬರಲ್ಲ ಸರ್, ಗೌರ್ಮೆಂಟ್ ಜಮೀನ್ದಾಗ ಬರ್ತದ. ಅವ್ರ ಜಮೀನ್ದಾಗ ಬಂದವ್ರು ನಾವ್ಯಾಕೆ ಅವ್ರ ಜಮೀನ್ದಾಗ ನಾವು ಹಾಕ್ತೇವೆ? ನಮ್ಮ ಜಮೀನ್ದಾಗ 1 ಫೀಟ್ ಜಾಗ ಕೊಡಲ್ಲ. ಒಂದು ಫೀಟ್ ಜಾಗ ಅಂದ್ರೆ ಯಾರು ಬಿಡ್ಲಕ್ಕಾಗಲ್ಲ. ಅವ್ರು ಹೆಂಗೆ ಕೊಡ್ತಾರೆ ನಮ್ಗೆ? ಒಂದು 2 ಪ್ಲಾಟ್ ಜಾಗ ನಮ್ಮ ಗೌರ್ಮೆಂಟ್ ಜಮೀನ್ದಾಗ ಸಾಮಾನ್ಯ ಬೋರ್ವೆಲ್ ಹೊಡಿಸ್ತಾರಲ್ಲ ಸರ್? ಬೋರ್ವೆಲ್ ಹೊಡಿಸ್ತಾರ. ನಾವು ಟಾಕಿ ಕಡೆ ಹೇಳಿದೆವು, ಬೋರ್ವೆಲ್ ಭೀ ಹೇಳಿದೆವು. ಇಲ್ಲಿ ನೀರಿನ ಸವಲತ್ತು ಇಲ್ಲ ಅಂತೇಳಿ ಪೂರ ಸರ್ವೆ ಮಾಡಿದೆವು. ನೀರಿಂದಿಲ್ಲ ವ್ಯವಸ್ಥೆ ಹೊಡಿಸಿದೆವು. ಅಲ್ಲೊಂದು ಅಂಗನವಾಡಿ ಇದೆ, ಅಲ್ಲಿ ಹೊಡಿಸಿದ, ಅದಕ್ಕೆ ನೀರು ಬಿದ್ದಿಲ್ಲ. ಹೊಡಿಸಿದ ನಾನೇ ಹೊಡಿಸಿನತ್ತದ, ತೋರಿಸ್ತೇವೆ ಭೀ ಅಲ್ಲ. ಅದ ಈ ರೀತಿ ಪ್ರಯೋಜನ ಅಲ್ಲ ಸ್ಮಶಾನ ಭೂಮಿದಾಗ ನೀರಿನ ಟಾಕಿ ಹೊಡಿಸೋದು? ಈಗ ಅದ ಇಲ್ಲ, ನಾವು ಕೇಳಿ ಮಾಡಿಸ್ಕೊಂಡೇವು. ಮಶಾನ್ ಭೂಮಿದಾಗ ಬೇಕು, ಊರ್ ಕಡೆ ಬೇಕು, ಜಾಗ ಎಲ್ಲಿ ಬಿ ಇಲ್ಲ ನಮಗ. ಬೇರೆ ಕಡೆ ಎಲ್ಲಿ ಜಾಗ ಸಿಕ್ಕಿಲ್ಲ. ಪುಕ್ಷಟ್ಟಿದವ್ರು ಯಾರು ಕೊಡ್ತಾರ? ನಮ್ಮ ಮಶಾನ್ ಭೂಮಿದಾಗ ನಮ್ಮ ಖಾಲಿ ಅದ, ಗೌರ್ಮೆಂಟ್ ಜಮೀನು ಅದ ಅಂತ ಹಾಕೊಂಡಿದ್ದೆವು. ಎಲ್ಲರೂ ಊರ್ ಸಮಾಜದವ್ರು ಕುಂತು ಮಾಡಿದೆವು. ನನ್ನ ಹೆಸರು ಪ್ರಕಾಶ್ ಸಾಗರ್ ಅಂತ ಹೇಳ್ರಿ. ನಾವು ಇವಾಗ ಮಾಜಿ ಮೆಂಬರ್ ಇದ್ದೇವ್ರಿ ಸರ್. ಹಾಗಾಗಿ ನನ್ನ ಜಮಾನದಾಗ ನಾವು ಪೈಲೆ ಹಿಡಿದು ಇದು ಜಾಗ ಕುಣಿಗೇರಿ ಜಾಗ ನಮಗೆ ಇತ್ತು. ಅದು ನಾವೇನದಂತಂದ್ರೆ ಈಗ ನಮ್ಗೆ ಬೇಕೇ ಬೇಕಂತಂದು ಆಗ ಹಿಡಿದು ಪೈಲೆ ನಮ್ಮ ಅಮ್ಮ ನಮ್ಮ ಮುತ್ತೆಗ ಇಲ್ಲಿ ಮಣ್ಣು ಮಾಡಿನ ಮಾತೇ ಇತ್ತು. ಅದಲ್ಲಿಂದ ಹಿಡಿದು ನಾವು ಇಲ್ಲೇ ಮಾಡ್ಕೊತಾನೆ ಹೋಗಿದ್ದೆವು. ಈಗ ಅವಾಗ ಬೇಕು ನನಗೆ ಮನೆಗಳು ಮಾರೋದು, ಪಿಲಾಟ್ಗಳು ಮಾರೋದು, ಅವು ಮಾರೋದು, ಅವೆಲ್ಲ ಅವರೆಲ್ಲ ಹಂಗೆ ಮಾಡತ್ತಾರ. ನಮ್ಗೆ ಇಲ್ಲ, ನಮ್ಗೆ ಕುಣಿಗೇರಿ ಜಾಗ ಬೇಕೇ ಬೇಕು. ಬೇಕೇ ಬೇಕು, ಇದಿಟ್ಟು ಬೇಕೇ ಬೇಕು ನಮಗೆ. ನಿಮ್ಗೆ ನಾನು ಪಿಲಾಡ್ ಕಟ್ಲಾಕ್ ಹೇಳತ್ತಿಲ್ಲ, ನಾವೇನ್ ಮನೆ ಕಟ್ಲಾಕ್ ಹೇಳತ್ತಿಲ್ಲ. ನಾವು ಗರೀಬರು ಇದ್ದಿದ್ದೇವು. ಈಗ ತಂದೆ ಎಲ್ಲ ಗರೀಬರಿಗೆ ತಂದ್ ಮಣ್ಣು ಮಾಡ್ಬೇಕಂದ್ರೆ ಎಲ್ಲಿಂದ ಮಣ್ಣು ಮಾಡ್ಬೇಕು? ಜಾಗ ಇಲ್ದಾನೆ ಯಾವ್ರಿಗೆ ಹೋಗಾರಿ? ಬೇರೆ ಊರಿಗೆ ಹೋಗಾರೆ ನಾವು ಸತ್ತರ ಹೆಣ ತಕೊಂಡು. ಈಗ ಅವ್ನಿಗೆ ಪ್ಲಾಟಿಗೆ ಜಾಗ ಕೊಟ್ಟು ನಾವು ಇದು ಮಾಡ್ಕೊಂಡು ನೀವೆಲ್ಲ ಇದು ಮಾಡ್ಕೊಂಡು ತಿಂದಿರಿ. ಅದೆಲ್ಲ ನಾವೇನ್ ಕೇಳಿದೇವೆ ನಾಗ? ಇದ್ದಿಂದ ಭೂಮಿ. ಈಗ ನಮ್ಗೆ ಜಾಗರೇ ಇಲ್ಲ. ಏನ್ರಿ ಕೇಳತಾರ?
ಅಮಿದಾಸ್ ಕೇಳತಾನ ಮತ್ತಾರು ಏನ್ ಹೇಳತ್ತಾರ ಜಾಗ ನಮಗ್ ಬೇಕಂತ ನಮ್ ಜಾಗದ ನಾವ್ ಹೊಡ್ದು ಬೆಳಿ ಬಿತ್ತೇನಂತ ಯಾಕಂದ್ರ ಬಿತ್ತಿ ಬೆಳೆಸಿ ರಾಶಿ ಅದು ತೂರ್ಕೊಂಡ್ ಮನಿಗ್ ಹೋಗಿ ತುಂಬ್ಕೊಂಡನಂತ ಅದ್ ಕಡೆ ಅವ್ನ ಜಾಗ ಅದಂತ್ರಿ ಇದು ಮತ್ತೆಲ್ಲ ಕೊಡ್ತೀರಿ ಯಾರು ಕೂಡ ಸರ್ ನಾವ್ ಸರ್ಕಾರಿ ಜಮೀನ್ ಅದ ಏನ್ ಆರಾಪ್ ಮನುಷ್ಯನ ಅಜ್ಜ ಮುಜ್ಜ ಕಳಿಸಿಂದ ಅದಾನ ಏನ್ ಕಳಿಸಿಂದ ಅದ ಪರ್ಪೆಟ್ಟಿ ಏನಾರದ ಕಟ್ಟಿ ನಮ್ ಜಾಗದಾಗ ಇಲ್ಲ ನಾವ್ ಮೆಂಬರ್ ಇದ್ದ ಕಟ್ಟಿಂದ ಅದ ನಾವ್ ಮೆಂಬರ್ ಇದ್ದ ಕಟ್ಟಿಂದ ಅದ ಹಾಕಿವಿ ಹಾ ನಮ್ಗ್ ನೀರ್ ಬೇಕು ಕೈಕಲ್ ತೊಳ್ಕಲ್ಕ ಅಂತ ಹೇಳಿ ಕಟ್ಟಿನ ಮಾತದ ಟಾಕಿರ ಎಲ್ಲರೂ ಕುಂತ ಮೆಂಬರ್ ಆಗಿ ಅವ ಆಚೆ ಅವ್ರ ಮುಸ್ಲಿಮ್ದವ್ರಿಗೆ ಬಾಯಿ ಅದ ನಮಗ್ ಟಾಕಿ ಬೇಕಂತ ಹೇಳಿ ಟಾಕಿ ಸಂಕ್ಷನ್ ಮಾಡಿಸ್ಕೊಂಡಿದೇವ್ ನಾವು ಏನ್ ಮನೇಲಿಂದ ರೊಕ್ಕ ತಂದ್ ಹಾಕಿ ನಾವ್ ಹಾಕಿದ್ರೆ ಮತ್ತೆ ನಮ್ಗ್ ಲಾಸ್ ಮಾಡ್ಕೊಂಡ್ರಿ ಗೆದ್ದ ಮೆಂಬರ್ ಅದನ್ನು ಎಲ್ಲ ಅದನ್ನು ಈಗ ಟಾಕಿ ಹಾಕೋಣ ಈಗ ನಾನೇ ಹಾಕಿಸಿದೆ ಅಂದ್ರೆ ಅವ್ನ ಮನೆಗೆ ಯಮ್ನಬಾಯಿ ಅದ್ರಿ ಆಯ್ತು ಇದು ಜಾಗ ಗೌಟನ್ ಅದ ಅಂತ ಹೇಳಿ ಎಲ್ಲರ ಸಲುವಾಗಿ ಕೇಳಿಂದ ಅದರಿ ಮೇಡಮ್ ಮತ್ತೀಗ ನನ್ ಜಾಗ ಅದ ನನ್ ಹೊಲ ಅದ ನನ್ ಮನಿ ಇಲ್ಲೇ ಕಟ್ಕೋತೆ ಮಾಡ್ಕೋತೆ ಅಂತ ಹೇಳಿ ನಮ್ ಸರಿ ಎಲ್ಲಾ ನಮ್ ಪಬ್ಲಿಕ್ ಏಟದ ಎಸಿದವ್ರು ಅವ್ರ ಸರಿ ಎಲ್ಲಾ ಜಗಳ ಹಿಡ್ದ ನಮ್ಮ ಮಕ್ಕಳಿಗೆ ಹೊಡ್ದನು ನಮ್ಮ ಮಗನಿಗೆ ಹೊಡ್ದನು ಇಬ್ಬರು ಮೂವರಿಗೆ ಹೊಡ್ದು ಈಗ ಅಲ್ಲಿಗೆ ಹೋಯ್ತೆ ಇಲ್ಲಿಗೆ ಹೋಯ್ತೆ ಅಂತ ಹೇಳಿ ಹೋಗ್ಲತ್ತನ್ರಿ ಈಗ ಎಲ್ಲರ ಸಲುವಾಗಿ ಜಾಗ ಬೇಕಲ್ಲ ಅವ ಸತ್ರ ಅವ್ನ ಮನೆಗೆ ಸತ್ರ ಯಾರು ಎಲ್ಲಿ ಜಾಗ ಹೋಳ್ತಾನವ ಈಗ ಅವಂದೇ ಮಾತು ತಗೋರಿ ಈಗ ಅವ ಜಾಗ ಬೇಕಂದನ ಅಂದ್ರೆ ಈಗ ನಮ್ ಕಡೆಗೆ ಈ ಜಾಗ ಬಿ ಆಯ್ತು ಅನ್ಕೋರಿ ಆ ಖಾನ್ದಾನಕ್ ಪೂರಾ ಇಲ್ಲಿ ನಾವು ಹುಳ್ಗೊಡಲ್ದಪ್ಪಲೇ ಇದ್ದೇವು ಹಿಂಗೆಲ್ಲ ಮಾಡಿ ಈಗ ಸತ್ತೂರ್ ಕೆಟ್ರಿ ಅಲ್ಲಿ ಹಣ ತಕೊಂಡ್ ಯಾವ ಊರಿಗೆ ಹೋಗ್ಬೇಕ್ರಿ ಮೇಡಮ್ ಈಗ ಜಾಗ ಗೆದ್ಬೇಕು ನಾವು ಗೆದ್ಬೇಕು ಎಸಿ ಮಂದಿ ಸರಿ ಅವ್ನ್ ಸರಿ ಇವ್ನ್ ಸರಿ ನಾವೆಲ್ಲ ಜಗಳಾಡಿ ಈಗ ನಮ್ಮ ತುಕಣ ಅವ್ರಿಗೆ ಬದಲ ಮಾಡ್ತಾನ ನಮ್ಮ ಮಗ ರಾಮೋಹರ ಅವ್ರಿಗೆ ಬದಲ ಮಾಡ್ತಾನ ಇದೆಲ್ಲ ಯಾರ ಸಲುವಾಗಿ ಏನ್ ಅವ್ರ ಮನಿ ಕಟ್ಕೊಲತ್ತಾರ ಏನ ಯಾರಿಗಾರ ಖರ್ದಿಗೆ ಮಾರ್ಲತ್ತಾರ ಏನದ ಇದು ಈಗ 10 ಪೈಕಿ ಬಂದ್ 10 ಪೈಕಿ ಅಳ್ಕೊಂಡ್ ಹೋಗ್ಲತ್ತಾರ ಮಾಡತ್ತಾರ ಗೌರ್ಮೆಂಟ್ ಏನ್ ಮಾಡತ್ತದ ಇದೆ ಅವ್ನ ಅಪ್ಪನ ಮನೆ ಜಾಗನ ಇದು ಗೌರ್ಮೆಂಟ್ ಜಾಗದ ಗೌರ್ಮೆಂಟ್ ಲಾಡಸಲತ್ತಾರ ಇವತ್ತವ ನನ್ಗ ಅದು ಬೇಕು ಇದು ಬೇಕು ಈಟೆಲ್ಲ ನಂದೇ ಕುಣಗೇರಿ ಪೂರಾ ನಂದೇ ಜಾಗದ ನಮ್ಮ ಅಪ್ಪ ಹೊಡ್ ಸಿಕ್ಕೇನ ಅಂತ ಹೇಳಿ ಗಳಿಸಿಕ್ಕೇನವ ಅವನಪ್ಪ ಗಳಿಸಿನೊಟ್ಟು ಜಾಗ ತಕೊಂಡನ ಅಲ್ಲಿ ಮಾರ್ಕೊಂಡಾನ ಈಗ ಒಂದ್ ಪ್ಲೇಟ್ ಅಂದ್ರೆ ಇಕ್ಕಿಲ್ರಿ ಪೂರಾ ಆ ಕಡೆಯಿಂದ ಹಿಡಿದು ಈ ಕಡೆ ತಕ ಮಾರ್ಕೊಂಡಾನ ಏನ್ ಹಂಗಿನ ಮಾರ್ಕೊಲತ್ತಿದೇವ ತಕೊಂದಿಲ್ಲಿ ಎಲ್ಲರ ಸಲುವಾಗಿ ಎಲ್ಲ ಸತ್ತರ್ ಕೆಟ್ರ ಎಲ್ಲ ಚಂದ ಆಯ್ತದ ಅಂತ ಹೇಳಿ ಎಲ್ಲ ಮುರಿಬಿದ್ದು ಪಟ್ಟಿ ಎಲ್ಲ ಮನಿಗ್ 2 5 ಉಸುಲ್ ಮಾಡಿ ಖರ್ಚು ಮಾಡ್ತಿದೇವ್ ಏನ್ ಅವ್ನ ಮನೇದ್ ಕುಳ್ಳತನ ಆ ಟಾಕಿ ಅವ್ನ ಮನೇದ್ ಕಟ್ಟನ ಈ ಕಂಬ ಹುಳಕ್ ಅವ್ನ ಮನೇದ್ ರೊಕ್ಕ ಕೊಟ್ಟನವ ನಾವ್ ಈಟೆಲ್ಲ ಉಸುಲ್ ಮಾಡಿ ರೊಕ್ಕ ತೆಗೆದು ಮಾಡಿ ಈ ಕಂಬ ಹುಳಕ್ ಹಚ್ಚಿದೇವ್ ಕಂಬ ಹುಳ್ದವ್ರಿಗೆ ಕೂಲಿ ಕೊಟ್ಟಿದೇವ್ ಕಂಬ ಮುರ್ದಕ್ಕೇನ್ರಿ ಅವ್ರ ಪೂರಾ ಮನೆಯವರೆಲ್ಲ ಬಂದ್ ಮುರ್ದಕ್ಕೇನ್ ದಾಂಡ್ರಿಗೆ ಮಾಡ್ತಾರ ಅವ್ರ ಜನಸಂಖ್ಯೆ ಹೆಚ್ಚಿಗದ್ರಿ ಈಗ ಅಲ್ಲಿ ತಕ ಮುಸ್ಲಿಮ್ದವ್ರ ಹುಳಿರಿ ಇವು ಏನ್ ಹುಳಿದೇವಲ್ಲ ನಾವು ಇವು ಕಂಬ ಒಲ್ಲಿದ್ದು ಮುಸ್ಲಿಮ್ದವ್ರ ಜಾಗ ಒಲಿ ತಕ ಇತ್ತು ಅಲ್ಲೇದು ನಾವು ಜಗಳ ಅವ್ರ ಸರಿ ಜಗಳ ಆಡಿ ಅಲ್ಲೇದ್ ಅವ್ರ ಕಂಬ ಅನಮತ್ ತೆಗೆದು ಅಲ್ಲಿಕ್ಕಿ ಮತ್ತೆ ಈ ಕಂಬಗಳು ನಾವು ಉಳ್ಕೊಂಡಿದೇವ್ರಿ ಇಲ್ಲಿ ತಕ ನಮ್ ಜಾಗ ಅಂತ ಹೇಳಿ ಇಲ್ಲಿ ತಕ ಉಳಿದೇವ್ ಈಗ ಅವು ಹುಳಿಂದ ಆ ಕಡೆಯಿಂದ ಈ ಕಡೆಗೆ ಇಲ್ಲಿ ತಕ ಕೆತ್ತಿ ಮುರ್ದ್ ಬಿಡಕೇನ್ರಿ ಈಗ ಲಾಸ್ಟಿಗೆ ತಹಶೀಲ್ದಾರ್ ಅವ್ರಲ್ಲಿಂದ ನ್ಯಾಯ ಸಿಗಲ್ಲದ್ರ ಕೋರ್ಟಿಗೆ ಹೋಗ್ತಾಂದ್ರ ಕೋರ್ಟಿಗೆ ಹೋಗಲ್ರಿ ಯಾಕ್ರಿ ಕೋರ್ಟಿಗೆ ಹೋಗಲ್ಲ ಪೂರಾ ಅಲ್ಲಿ ಕಲ್ಕತ್ತಾಕ್ ಯಾಕೆ ಹೋಗ್ ಬರಲ್ಲ ಹಾ ಮೇಡಮ್ ಅವರು ತಹಶೀಲ್ದಾರ್ ಅಲ್ಲೇ ಹೋಗಲ್ರಿ ಹಾ ಇಲ್ಲ ಕಲ್ಕತ್ತಾ ತಕ ಹೋಗ್ ಬರಲ್ಲ ಸರ್ಕಾರ ಸರಿ ಮಾನ್ಯ ಅದ ನಾವು ಅಂಬಾದಾಸನ್ ಸರಿ ನಮ್ದೇನು ಇಲ್ಲ ಮತ್ತೆ ಅಂಬಾದಾಸನ್ ಏನೇ ಜಮೀನ್ ಇತ್ತು ಕೂಡ್ಲೆ ತಹಶೀಲ್ದಾರ್ ಅವರು ಸರ್ವೆ ಮಾಡಿ ಅವ್ರಿಗೆ ಕಬ್ಜಾದ ಕೊಡಲು ನಮಗ್ ಸಂತೋಷ ಅದ ಯಾಕೆಂದ್ರೆ ನಾವು ಅವ್ನ್ ಸರಿ ಇಲ್ಲ ನಮ್ದು ಏನು ಇತ್ತು ನಮ್ ಸಮಾಜಕ್ಕೆ ಕಾನೂನು ಏನದಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಖರೀದಿ ಮಾಡ್ಕೊಡ್ಬೇಕಂತ ಹೇಳದ ಎಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಅದ ಅಂತೇಳಿ ರೆಕಾರ್ಡ್ದಾಗ ಅದ ಅದಕ್ಕೆ ನಾವು ಪ್ರಪೋಸಲ್ ಕೊಟ್ಟಿದ್ದೇವೆ ಅವ ಏನೇ ಕೋರ್ಟಿಗೆ ಹೋಗ್ತಾಂದ್ರ ಹೋಗಲ್ಲ ಕೋರ್ಟಿಗೆ ಹೋಗಲ್ಲ ಯಾರು ತಹಶೀಲ್ದಾರ್ ಕಿಲಾಪ್ ಹೋಗ್ತಾರ ಅಷ್ಟೇ ಅವ್ರು ನಾವ್ ಏನ್ ಈಗ ಕೋರ್ಟ್ ಅಂದ್ರ ಪೂರಾ ಮನಿ ತಪ್ಪಲೆ ಅದರಿ ಮೇಡಮ್ ಯಾರು ಅವ ತಹಶೀಲ್ದಾರ್ ಕಿಲಾಪ್ ಹೋಗಲ್ಲ ಯಾಕ ಈಗ ಅವರಿಗೆ ಗ್ರಾಂಟ್ ಆಗಿಂದದ ಸಿಫಾಮ್ ಅದ ಪಾಣಿ ಅದ ಅಂದ್ರೆ ಸರ್ವೆ ಮಾಡಿ ಕಬ್ಜದ ಕೊಡ್ರಂತ ನಮ್ದು ಯಾರ್ದು ಅಭ್ಯಂತರ ಇಲ್ಲ ನಮಗೇನ್ ಕೇಳಿರು ಸರ್ಕಾರಿ ಜಮೀನ್ ಅದೇನು 129 ಎಕರೆ ಸರ್ಕಾರಿ ಜಮೀನ್ ಅಮಲಾಪುರದಾಗ ಅದ ನಮ್ಗೆ ಇಷ್ಟು ಜಮೀನ್ ಅದ ನಮ್ ಪರಮುತ್ಯ ಅಂತ ಹಿಡ್ಕೊಂಡು ಇಲ್ಲಿ ಕುಣಿ ಮಾಡ್ತಾ ಇದ್ದೀವಿ ಇದು ಜಾಗ ನಮಗ್ ಬೇಕು ಶಂಶನ್ ಭೂಮಿಗೆ ಅಂತ ಹೇಳಿ ನಾವು ಪ್ರಪೋಸಲ್ ಕೊಟ್ಟಿದ್ದೆವು ಈಗ ಅದು ಪ್ರಪೋಸಲ್ ಯಾವಾಗ ಅವ್ರು ನಮ್ ಕಿಲಾಪ್ ಹೋಗ್ಬೇಕಂದ್ರೆ ಇದು ಸರ್ಕಾರಿ ಜಮೀನ್ ಇಲ್ಲ ಅಂದಾಗ ಮಾತ್ರ ಅವರು ಮ್ಯಾಲ್ ಮನಿಗೆ ಹೋಗ್ಬೋದು ತೋರ್ಸ್ಕೊಂಡ್ ಬಂದೇವಲ್ಲ ಸರ್ವೆ ನಂಬರ್ 71 ಅವ್ರಿಗೆ ಗ್ರಾಂಟ್ ಆಗಿಂದ ಅಲ್ಲಿ ಪೂರಾ ಅಲ್ಲಿ ಮಾರ್ಯಾಕ್ಯಾರ ಅಲ್ಲಿ ಮಾರಿ ಮತ್ ಈ ಮನಿ ಹಿಡ್ಕೊಂಡು ಪೂರಾ ಹಿಂಗ ಉದ್ದು ಪೂರಾ ಅಲ್ತನ ಮಾರ್ಯಾರ ಅಲ್ತನ ಮಾರ್ಯಾರ ಮಾರಿ ಈಗ ಸಮ್ಯಕ್ವಾಣಿ ನ್ಯೂಸ್ ತುಕಾರಾಮ್ ಗೌರಿ ಅವರಿಗೆ ಮತ್ತ ಯೂಟ್ಯೂಬ್ ಚಾನಲ್ ನರ್ಸಿಂಗ್ ಸಾಮ್ರಾಟ ಮತ್ತ ರಾಮು ಇವ್ರ ಮೂಗರ ಹೆಸರೇ ತಗೋತಾನವ ಮೂಗರ ಹೆಸರು ಯಾರೋ ವೈಯಕ್ತಿಕ ಅವ್ರ ಮನಿಗ್ ಬೇಕಾಗಿಲ್ಲ
ಪೂರ ಎಲ್ಲ ಊರ್ದು ಸಮಾಜ ಕಡೆಯಿಂದಾಗಿ ಏನೋ ಎಲ್ಲರ ಕಡೆಯಿಂದ ಎಲ್ಲರೂ ಕುಂತೆ ಕೇಳಿದದ ಅವ್ರ ಮುಗಾರೆ ಅಂತ ಕೇಳಿಲ್ಲ. ಚಂದ್ರಕಾಂತ್ ಹೊಸಮನಿ ಅವ್ರದ್ದು ಬಿ ಹೆಸರು ಹೇಳ್ಯಾನ, ಅವರೇ ಅಂತ ಯಾರು ಬಿ ಕೇಳಿಲ್ಲ. ಎಲ್ಲರಿಗೆ ಸಮಾಜಕ್ಕೆ ಬೇಕು, ಎಲ್ಲರಿಗೆ ಮಣ್ಣು ಮಾಡಕ್ ಬೇಕು. ಅಷ್ಟು ಜನ ಪೂರ ಊರ್ ಮಂದಿ ಎಲ್ಲರೂ ಒಕ್ಕಟ್ಟಾಗಿ ಎಲ್ಲರೂ ಕುಂತಿ ಮನಿ ಪಟ್ಟಿ ವಸೂಲು ಮಾಡಿ ಪೂರ ಅಲ್ಲಿಂದ ಇಲ್ಲಿಗೆ ಪೋಲ್ ಹಾಕಿದೆವು. ಪೋಲ್ ಎಲ್ಲ ಉಳಿಸಕ್ಯಾನ. ಮತ್ತೀಗ ಮೇಡೆ ಮುಂದೆ ಅವನು ಕೂಡ ಏನ್ ಹೇಳ್ತಾನ ಅಂದ್ರೆ ಎಲ್ಲರೂ ಬಲ್ ರೊಕ್ಕ ವಸೂಲು ಮಾಡಿ ತುಕಾರಾಮ್ ಗೌರಿ ಸ್ಟ್ರೈಕ್ ಹಾಕಿ ಫಾರೆಸ್ಟ್ ಮುಂದೆ ಬೇಕಂತ ಇನ್ನೊಬ್ರಿಗೆ ಬ್ಲ್ಯಾಕ್ ಮೇಲ್ ಮಾಡತ್ತಾರ, ದುಡ್ಡು ತಗೊಳತ್ತಾರ. ಯಾರ ಮೇಲೆ ತಗೊಂಡ್ರ ಯಾರ ಬಲ್ ತಗೊಂಡ್ರ ಒಂದು ಪ್ರೂಫ್ ಮಾಡಿ ತೋರಿಸ್ರಿ. ಅಥವಾ ಇಲ್ಲಿ ಇದ್ದಿನ ಜನಗಳು ಊರಾಗ ಈ ಸ್ಟ್ರೈಕ್ ಮಾಡಿದಾಗ, ಎಲ್ಲಿ ಫಾರೆಸ್ಟ್ ಆಫೀಸ್ ಸ್ಟ್ರೈಕ್ ಮಾಡಿದಾಗ ಯಾರ ಒಂದು 100 ರೂಪಾಯಿ ತಂದು ಒಂದು 1,000 ರೂಪಾಯಿ 2,000 ರೂಪಾಯಿ ತಂದು ತುಕಾರಾಮ್ ಗೌರಿ ಕೊಟ್ರ, ರಾಮು ಕೊಟ್ರ, ಸಾಮ್ರಾಟ್ ಕೊಟ್ರ, ನಾನು ಕೊಟ್ರ, ಮತ್ತೆ ಊರಾಗ ಮತ್ತೆ ಯಾರಿಗೆ ಬಿ ಕೊಟ್ರ ಅಂದ್ರ ಒಬ್ರು ಬಂದು ಅವ್ರ ಮೇಡೆ ಹೆಂಗೆ ಹೇಳ್ಯಾರ ಆ ಟೈಪ್ ಮತ್ತೆ ಅವ್ರು ಬಿ ಬಂದು ಹೇಳಲ್ರ ನಾವು ಕೊಟ್ಟಿದಪ್ಪ ರೊಕ್ಕ ಇವ್ರಿಗೆ ಕೊಟ್ಟಿದ್ ಬಂದು ತುಕಾರಾಮ್ ಗೌರಿ ಒಯ್ದಿ ಸ್ಟ್ರೈಕ್ ಮಾಡ್ರ ಫಾರೆಸ್ಟ್ ಆಫೀಸ್ ಮೇಲೆ ಅಂತ ಪ್ರೂಫ್ ಮಾಡ್ಬೇಕು. ಸುಮ್ಮನೆ ಇರ್ಲ ಸರ್ಲಾರದೇನೆ ಅವ್ರದ್ದೊಂದು ಚಾನಲ್ ಸಮ್ಯಕವಾಣಿ ನ್ಯೂಸ್ ಚಾನಲ್ ಅವ್ರ ಪೇಪರ್ನು ಇದೆ. ಅವ್ರಿಗೆ ಸುಮ್ಮನೆ ಬದಲಾ ಮಾಡತ್ತಾನ, ವೈಯಕ್ತಿಕವಾಗಿ ಬದಲಾ ಮಾಡತ್ತಾನ. ಅವ್ರದ್ದು ಏನು ಇದ್ರಾಗ ಕೈವಾಡ ಯಾರ್ದು ಏನಿಲ್ಲ, ಊರ್ಸ್ ಕಡೆಯಿಂದ ಎಲ್ಲರೂ ಕುಂತು ಇದು ಮಾಡಿಂದ ಸರ್. ಮತ್ತೆ